ಸೋಷಿಯಲ್ ಮೀಡಿಯಾಗೆ ಕೇಂದ್ರ ಸರ್ಕಾರ ಮೂಗುದಾರ ಹಾಕಿದ್ದು ಹೇಗೆ? OTT ಪ್ಲಾಟ್ಫಾರ್ಮ್ಗೆ ಜಾರಿಯಾಗಿರೋ ಹೊಸ ರೂಲ್ಸ್ ಏನು? ಯೂಟ್ಯೂಬ್, ಅಮೆಜಾನ್, ನೆಟ್ಫ್ಲಿಕ್ಸ್ಗೂ ಬಂದಿರೋ ಹೊಸ ನಿಯಮಗಳು ಏನು? ಇದೆಲ್ಲವನ್ನು ನೋಡೋಣ OTTಗೆ ಮೂಗುದಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 3 ಹಂತದಲ್ಲಿ OTT ಕಂಟೆಂಟ್ ಮೇಲೆ ನಿಗಾ ವಹಿಸಲಾಗುತ್ತೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ರು. ಡಿಜಿಟಲ್ ಮೀಡಿಯಾ ಪೋರ್ಟಲ್ಗಳಿಗೆ ಸುಳ್ಳು ಮಾಹಿತಿ ಹರಡುವ ಅಧಿಕಾರ ಇಲ್ಲ. ಜವಾಬ್ದಾರಿಯುತ ಸ್ವಾತಂತ್ರ್ಯ ಇದೆ. ಬಳಕೆದಾರರ ಮನಸ್ಸಿಗೆ ಅನುಗುಣವಾಗಿ ಕಂಟೆಂಟ್ ಬಳಕೆ ಮಾಡಬೇಕು. ಮಾಧ್ಯಮಗಳು ಪ್ರೆಸ್ ಕೌನ್ಸಿಲ್ ನಿಯಮಗಳನ್ನ ಪಾಲಿಸಬೇಕು. ಆದರೆ OTTಗೆ ಈ ರೀತಿಯ ಯಾವುದೇ ನಿಯಮ ಇಲ್ಲ. ಹೀಗಾಗಿ ಎಲ್ಲರಿಗೂ ಒಂದೇ ನಿಯಮ ಜಾರಿಗೆ ಯತ್ನಿಸ್ತಾ ಇದ್ದೇವೆ. OTT ಪ್ಲಾಟ್ಫಾರ್ಮ್ ಬಗ್ಗೆ ಸಂಸತ್ನಲ್ಲಿ 50 ಪ್ರಶ್ನೆ ಕೇಳಿದ್ದಾರೆ ಅಂತ ಜಾವಡೇಕರ್ ಹೇಳಿದ್ರು. OTT ಪ್ಲಾಟ್ಫಾರ್ಮ್ಗೂ ಹೊಸ ರೂಲ್ಸ್ ಜಾರಿಯಾಗಿದ್ದು ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟಿಸಿದೆ. ಅಲ್ಲದೆ OTTಯಲ್ಲಿ ಸ್ವಯಂ ನಿಯಂತ್ರಣ ವ್ಯವಸ್ಥೆ ಇರಬೇಕು ಅಂತ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದು, ಈ ವ್ಯವಸ್ಥೆಗೆ ನಿವೃತ್ತ ನ್ಯಾಯಾಧೀಶರು ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳಿದ್ರು. OTTಗೆ ಸ್ವಯಂ ನಿಯಂತ್ರಣ ನಿಯಮ ರೂಪಿಸೋದಕ್ಕೆ ಸೂಚಿಸಿದ್ದು, ದೂರು ಬಗೆಹರಿಸುವ ವ್ಯವಸ್ಥೆ OTTಯಲ್ಲೇ ಇರಬೇಕು ಅಂತ ತಿಳಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಲೈಂಗಿಕ ಕಂಟೆಂಟ್ಗಳನ್ನ 24 ಗಂಟೆಯಲ್ಲಿ ತೆಗಿಬೇಕು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಫೇಕ್ ನ್ಯೂಸ್ ಮೂಲವನ್ನ ಬಹಿರಂಗಪಡಿಸಬೇಕು ಅಂತ ತಿಳಿಸಿರುವ ಕೇಂದ್ರ ಸರ್ಕಾರ ಭಾರತ ವಿರೋಧಿ ಕಂಟೆಂಟ್ಗೆ ನಿಷೇಧ ವಿಧಿಸಿದ್ದು, OTT ಮತ್ತು ಸಾಮಾಜಿಕ ಜಾಲತಾಣಗಳು 24 ಗಂಟೆಗೂ ಸರ್ಕಾರದ ಜೊತೆ ಸಮನ್ವಯ ಇಟ್ಟುಕೊಳ್ಳಬೇಕು. ಮುದ್ರಣ ಮಾಧ್ಯಮದಲ್ಲಿ ಪಾಲಿಸುವ ನಿಯಮಗಳನ್ನ OTT ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾದಲ್ಲೂ ಪಾಲಿಸಬೇಕು. ಸೋಷಿಯಲ್ ಮೀಡಿಯಾವನ್ನ ಆ ಕಂಪನಿಗಳೇ ವೆರಿಫಿಕೇಶನ್ ಮಾಡಬೇಕಿದ್ದು, ನಾವು ಡಿಜಿಟಲ್ ಪೋರ್ಟಲ್ಗಳ ಜೊತೆ ಚರ್ಚೆಗೆ ಸಿದ್ಧ ಅಂತ ಜಾವಡೇಕರ್ ಹೇಳಿದ್ರು. ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ವ್ಯವಹಾರಕ್ಕೆ ಕೇಂದ್ರ ಸರ್ಕಾರ ಸ್ವಾಗತಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯ ಭಾರತೀಯ ಸಶಕ್ತೀಕರಣ ಮಾಡಿ, ಆದರೆ ಸಾಮಾಜಿಕ ಜಾಲತಾಣ ದುರ್ಬಳಕೆ ತಡೆಗೆ ವ್ಯವಸ್ಥೆ ಇರಬೇಕು. ಸಾಮಾಜಿಕ ಜಾಲತಾಣದಲ್ಲಿ ನಗ್ನ ಫೋಟೋಗಳು ಬರ್ತಾ ಇದೆ. ಈ ಸಂಬಂಧ ನಮಗೆ ಹಲವು ದೂರುಗಳು ಬಂದಿವೆ ಅಂತ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ರು.